ಕೆಂಪೇಗೌಡರ 517ನೇ ಒಂದು ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಸುಮಾರು 4 ಕಿಲೋಮೀಟರ್ಗಳ ಕೆಂಪೇಗೌಡರ ಶೋಭಾಯಾತ್ರೆಯನ್ನು ಇವತ್ತು ಮಾಡಿದ್ದೇವೆ. ಬಹಳ ಅದ್ಭುತವಾದ ಪ್ರತಿಕ್ರಿಯೆ. ಸುಮಾರು 2,500-3 ಸಾವಿರ ಜನರಷ್ಟು ಇವತ್ತು ಪ್ರಾರಂಭ ಮಾಡಿದಂಥ ಸಂಖ್ಯೆ ಕಟ್ಟ ಕಡೆಗೆ ಬರುವಾಗ 1,500 ಸಾವಿರ ಜನ ಈ ಸುಡು ಬಿಸಿಲಲ್ಲಿ ಇದ್ದಾರೆ. ಅದು ಬಹಳ ಸಂತೋಷ. ಯಾಕಂದರೆ ಬೆಂಗಳೂರು ಕಟ್ಟಿ ಬೆಳೆಸಿದಂಥ ನಾಡಪ್ರಭು ಕೆಂಪೇಗೌಡರು ಕೇವಲ 4 ಗಡಿಗೋಪುರಗಳನ್ನಿಟ್ಟು ಬೆಂಗಳೂರನ್ನು ಪ್ರಾರಂಭ ಮಾಡಿದರು. ಸುಮಾರು 61 ವರ್ಷಕ್ಕೂ ಹೆಚ್ಚು ಕಾಲ ಬೆಂಗಳೂರನ್ನ ಆಳ್ವಿಕೆ ಮಾಡಿದಂಥ ಪ್ರಭುಗಳು ಇವತ್ತು ಬೆಂಗಳೂರು ವಿಶ್ವದಲ್ಲೇ ಗುರುತಿಸುವಂಥ ಒಂದು ನಮ್ಮ ಬೆಂಗಳೂರು ನಗರ. ಈ ಬೆಂಗಳೂರು ನಗರವನ್ನು ಹುಟ್ಟುಹಾಕಿದಂತಹ ನಾಡಪ್ರಭು ಕೆಂಪೇಗೌಡರಿಗೆ ಇವತ್ತು ನಾವು ಅವರ ಪಾದಗಳಿಗೆ ನಮನವನ್ನು ಮಾಡ್ತಾ ಕೆಂಪೇಗೌಡರ ಹೆಸರಲ್ಲಿ ಹಲವಾರು ಜನರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ. ಅದೇ ರೀತಿ ಜಾತಿವಾರು ವ್ಯಾಪಾರಕ್ಕೋಸ್ಕರ ಪೇಟೆಗಳನ್ನು ನಿರ್ಮಾಣ ಮಾಡಿ, ವ್ಯವಸಾಯಕ್ಕೋಸ್ಕರ ಕೆರೆ ಕುಂಟೆಗಳನ್ನು ಪ್ರಾರಂಭ ಮಾಡಿ, ಅನ್ನಕ್ಕೋಸ್ಕರ ಅನ್ನಚಿತ್ರಗಳನ್ನು ಪ್ರಾರಂಭಿಸಿ ಮಾಡಿ ಹಸಿವು ನೀಗಿಸುವಂಥ ಮಹತ್ ಕಾರ್ಯವನ್ನು ಮಾಡಿದವರು ನಾಡಪ್ರಭುಗಳು. ಹಲವಾರು ಪಂಡಿತರುಗಳನ್ನು ಕರೆಸಿ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಟ್ಟವರು ನಾಡಪ್ರಭುಗಳು. ಅಂಥ ಪ್ರಭುಗಳ 517ನೇ ಜನ್ಮದಿನೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತೇವೆ ಅಂದರೆ ನಮ್ಮದು ಪೂರ್ವಜನ್ಮದ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂದಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ, ಎಲ್ಲ ನನ್ನ ಭಾಜಪದ ಪದಾಧಿಕಾರಿಗಳಿಗೆ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಸತತವಾಗಿ 4 ಕಿಲೋಮೀಟರ್ ಪಾದಯಾತ್ರೆ ಬಂದು ಇಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡಿ ಪುಷ್ಪನಮನವನ್ನು ಸಲ್ಲಿಸಿ ಎಲ್ಲ ಭಾಜಪದ ಕಾರ್ಯಕರ್ತರು ಸಹ ಇಲ್ಲೇ ಸತತವಾಗಿ 4 ಅವರಿಂದ ಇಲ್ಲೇ ಇದ್ದು ಅನ್ನದಾನ ದಾಸೋಹ ಮಾಡ್ತಾ ಇದ್ದಾರೆ. ನಮ್ಮ ರಾಜು ಅವರ ನೇತೃತ್ವದಲ್ಲಿ ಇವತ್ತು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಗಳಾಗ್ಬೋದು. ಮುಂದಿನ ದಿವಸಗಳಲ್ಲಿ ವಾರ್ಡ್ಗಳಲ್ಲಿ ಏನೇ ಕಾರ್ಯಕ್ರಮ ಆದರೂ ರಾಜು, ಬಾಲಾಜಿ, ವೀರಯ್ಯ ಅವರು ಎಲ್ಲರೂ ಸೇರಿ ಒಗ್ಗೂಡಿಸ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಮಸ್ಕಾರ. ಎಲ್ಲ ಗುರುಗಳಿಗೆಲ್ಲ, ಎಲ್ಲ ಮತದಾನ ಪ್ರಮುಖರಿಗೆ ಹಾಗೂ ಇಲ್ಲಿ ಸೇರಿದ ಎಲ್ಲ ಪ್ರಮುಖರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮಗೆ ಎಲ್ಲ ಹೆಮ್ಮೆಯಾದ ದಿವಸ. ಇಲ್ಲಿ ಜಾತಿ ಭೇದ ಇಂದಿರ ನಮ್ಮ ಕೆಂಪೇಗೌಡರು ಜಯಂತಿ 517ನೇ ಜಯಂತಿಯನ್ನು ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಈ ರೀತಿ ನಾನಾ ಕಡೆಯಿಂದ ನಡೀತಾ ಇದೆ. ಇಲ್ಲಿ ವಿಶೇಷ ಏನು ಅಂತಂದರೆ ಇವತ್ತು ನಮ್ಮ BJP ಕಾರ್ಯಕರ್ತರು ಇಲ್ಲಿಂದ ಗೋವಿಂದಣ್ಣ ನಗರದ ಎಲ್ಲ ಪ್ರಮುಖರು ಸೇರಿ ಇವತ್ತೊಂದು ಕನ್ನಡ ಅಭಿಮಾನವನ್ನು ಬೆಳೆಸಬೇಕು. ನಮ್ಮ ಬೆಂಗಳೂರನ್ನ ನಾವು ಕಟ್ಟಿದಂಥ ಒಬ್ಬ ಮಹಾಧೀರನನ್ನು ನಾವು ಎಲ್ಲ ಕಡೆ ನಾವು ಹೇಳಬೇಕು. ಅವರ ಒಂದು ಏನು ಅವ್ರ ಶ್ರಮ ಇತ್ತು ಅದನ್ನು ಎಲ್ಲರಿಗೂ ತಲುಪಿಸ್ಬೇಕು ಅಂತ ನಮ್ಮ ಕ್ರಾಂತಿರಾಜ ಅಣ್ಣ ಆಗಿರ್ಬೋದು, ನಮ್ಮ ವೀರ ಆಗಿರ್ಬೋದು, ನಮ್ಮ ಮಂಜಣ್ಣ ಆಗಿರ್ಬೋದು, ನಮ್ಮ ವೇಲುಣ್ಣ ಆಗಿರ್ಬೋದು, ಸಿಂಗೂರ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಇನ್ನೂ ಹಲವಾರು ನಾಯಕರು ಎಲ್ಲ ಸೇರಿ ಒಂದು ಎಲ್ಲರಿಗೂ ತಲುಪುವಂಥದ್ದು ಏನು ಒಂದು ರೂಪರೇಷೆ ಮಾಡಿ ಇದೊಂದು ಕಾರ್ಯಕ್ರಮ ಮಾಡಬೇಕಂತ ಸುಮಾರು ಒಂದು 2 ವಾರಗಳ ತನಕ ಎಲ್ಲರೂ ಕೈ ಜೋಡಿಸಿ ಇದೊಂದು ನಾನು ಇದ್ದೀನಿ ನೀವೆಲ್ಲ ಮಾಡಿ ಅಂತ ಹೇಳಿ ನಮಗೆಲ್ಲ ಶಕ್ತಿ ತುಂಬಿ ಇದೊಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಇಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ನೆರೆದಿದ್ದಾರೆ. ಅವ್ರಿಗೂ ಎಲ್ಲ ನಮ್ಮ ತಂಡದ ಎಲ್ಲರಿಗೂ ನಾವು ಅವ್ರಿಗೆ ಒಂದು ಅಭಿನಂದನೆ ಹೇಳ್ತೀವಿ. ಹಾಗೆ ನಮ್ಮ ಮುಂದಿನ ನಮ್ಮ ಗೋವಿಂದರಾಜ ನಗರದ MLA ನಮ್ಮ ನಾಯಕ ಯಾರು ಅಂತಂದರೆ ಅದು ಉಮೇಶ್ ಶೆಟ್ಟಿ ಅಣ್ಣವರು. ಅವರ ನೇತೃತ್ವದಲ್ಲಿ ಏನು ನಾವು ಇದನ್ನು ಮಾಡಿದ್ದೀವಿ, ಒಂದು ಕೆಂಪೇಗೌಡ ಜಯಂತಿನ ಎಲ್ಲರೂ ಕೂಡ ಒಂದು ಅಭಿನಂದನೆ ಕೊಟ್ಟಿದ್ದಾರೆ ನಮಗೆ. ಅದೇ ಒಂದು ಸಂತೋಷ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಮತ್ತು ಇಲ್ಲಿ ಬಂದಿರುವ ಎಲ್ಲ ನಾಯಕರು ಹಾಗೆ ಎಲ್ಲ ಮೀಡಿಯಾದವರು ಎಲ್ಲರ ಕಡೆ ಧನ್ಯವಾದಗಳು.